ಸಾಮಾನ್ಯವಾಗಿ ನಾವೆಲ್ಲ ದೇವರಿಗೆ ಪೂಜೆ ಸಲ್ಲಿಸೋದು, ದೇವರ ಬಳಿ ಹೂ ಕೇಳೋದು ಎಲ್ಲ ಗೊತ್ತೇ ಇದೆ. ಆದ್ರೆ ಇಲ್ಲೊಂದ್ ಕಡೆ ಈ ದೇವಿ ಬರೆಯೋ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತಾರೆ. ಹಾಗಾದ್ರೆ ಆ ದೇವಿ ಯಾರು? ಬನ್ನಿ ನೋಡ್ಕೊಂಡ್ ಬರೋಣ. ನಾನು ತೇಜಸ್ವಿನಿ. ಶ್ರೀ ಕ್ಷೇತ್ರ ದಸರಿಘಟ್ಟದಲ್ಲಿ ನೆಲೆಗೊಂಡಿರುವ ಚೌಡೇಶ್ವರಿ ದೇವಿಯು ವಾಲ್ಮೀಕ ಅಂದ್ರೆ ಹೊತ್ತದ ರೂಪದಲ್ಲಿ ಇದೆ. ಅದರ ಮುಂಭಾಗದಲ್ಲಿ 6 ಅಡಿ ಎತ್ತರದಲ್ಲಿ ಅಮ್ಮನವರ ಆಕೃತಿಯನ್ನ ಶುದ್ಧ ಆವೆ ಮಣ್ಣು, ನಾರಿಕೆಳ, ಶಂಖ ಇತ್ಯಾದಿ ಪ್ರಾಕೃತಿಕ ದ್ರವ್ಯಗಳಿಂದ ನಿರ್ಮಿಸಲಾಗಿದೆ. ತಾಯಿಯ ಜ್ಞಾನ ಶ್ಲೋಕದಲ್ಲಿ ಅವಳ ವರ್ಣನೆಯನ್ನ ಕಾಣಬಹುದಾಗಿದೆ. ಚೌಡಾಂಬಿಕೆಯೇ ನೀನು ಶುಭ್ರ ವರ್ಣವುಳ್ಳವಳಾಗಿ ಶಿವಸ್ವರೂಪಿಣಿ, ಸಿಂಹವಾಹಿನಿಯು ಕೈಯಲ್ಲಿ ಡಮರು, ಶೂಲ, ಕಪಾಲ, ಖಡ್ಗವನ್ನ ಧರಿಸಿಕೊಂಡು ಕೋರೆ ಹಲ್ಲು ಹೊಂದಿ ವರ್ತುಲಾಕಾರವಾಗಿರುವ 3 ಕಣ್ಣನ್ನ ಹೊಂದಿರುವ ನಿನ್ನನ್ನ ಯಾರು ಧ್ಯಾನಿಸುವವರು ಅವರಿಗೆ ಸರ್ವಶಕ್ತಿಯನ್ನ, ಮೋಕ್ಷವನ್ನ ನೀಡುವವಳಾಗಿದ್ದೀಯಾ ಎಂದು ಸ್ತುತಿಸಲ್ಪಟ್ಟಿದೆ. ಯಾರು ಶ್ರದ್ಧೆ ಭಕ್ತಿಯಿಂದ ತಾಯಿಗೆ ನಡೆದುಕೊಳ್ಳುತ್ತಾರೋ ಅವರಿಗೆ ಸೇವಕರ ಸೇವಕಿಯಾಗಿ ಸರ್ವದಾ ಕಾಪಾಡುವವಳು. ಶ್ರೀ ಕ್ಷೇತ್ರ ದಸರಿಘಟ್ಟದ ಅಮ್ಮನವರ ಪವಾಡ ಅದ್ಭುತವಾಗಿದೆ. ಅದನ್ನು ಯಾವ ರೀತಿಯಲ್ಲೂ ಬಣ್ಣಿಸಲು ವರ್ಣಿಸಲು ಸಾಧ್ಯವೇ ಇಲ್ಲ. ಕಾರಣ ಅದಂತೂ ಅಗೋಚರ, ವಿಸ್ಮಯಕಾರಿ. ಇಂದು ಮುಂದೆ ನಡೆಯುವ ಆಗು ಹೋಗುಗಳನ್ನ ಬರೆದು ಹೇಳುವ ಮಹಾಶಕ್ತಿ. ಚೌಡೇಶ್ವರಿಯ ಉತ್ಸವದ ಮೂರ್ತಿಯ ಪೀಠವನ್ನ 2 ವ್ಯಕ್ತಿಗಳು ಹಿಡಿದುಕೊಳ್ಳುತ್ತಾರೆ. ಒಂದು ಮಣೆಯ ಮೇಲೆ ಅಕ್ಕಿ ಅಥವಾ ರಾಗಿ ಹಿಟ್ಟನ್ನ ಹಾಕಿದ್ರೆ ಅದರ ಮೇಲೆ ಯಾವ ಭಾಷೆಯಲ್ಲಾದರೂ ನಮ್ಮ ಮನದಾಳದ ಭಾವನೆ, ನೋವು, ಸಮಸ್ಯೆಯನ್ನ ಬರೆದು ಅದಕ್ಕೆ ಪರಿಹಾರವನ್ನ ಹೇಳುತ್ತದೆ. ಇದು ನೈಜ ಘಟನೆ. ಯಾರು ಯಾವಾಗ ಬೇಕಾದರೂ ನೋಡಬಹುದಾಗಿದೆ. ಅಮ್ಮನವರನ್ನ ನೋಡಲು, ಪ್ರಶ್ನೆ ಕೇಳಲು ರಾಜ್ಯ ಹೊರ ರಾಜ್ಯಗಳಿಂದ ಅನೇಕ ಭಕ್ತರು ಬರುವರು. ಪಾಪ ಕಳೆಯುವ ಪುಣ್ಯಧಾಮವಿದು. ಇಲ್ಲಿಗೆ ಬರುವ ಭಕ್ತರು ಅನೇಕ ಸಮಸ್ಯೆಗಳನ್ನ ಹೊತ್ತು ಬರ್ತಾರೆ. ಯಂತ್ರ, ಮಂತ್ರ, ತಂತ್ರ, ಭೂತ, ಪ್ರೇತ, ಪಿಶಾಚಿ, ಗೃಹದೋಷ, ಸಂತಾನೋತ್ಪತ್ತಿ, ವ್ಯವಹಾರ, ವ್ಯಾಪಾರಗಳ ಸಮಸ್ಯೆಯನ್ನ, ಮುಂದಿನ ಭವಿಷ್ಯವನ್ನ ಹೊತ್ತು ಬಂದು ಪ್ರಶ್ನೆ ಕೇಳಿ ಉತ್ತರವನ್ನ ಕೇಳಿಕೊಂಡು ಹೋಗ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನು ಹೆಚ್ಚಿನ ವಿಶೇಷ ಮಾಹಿತಿಗಾಗಿ ನಮ್ಮ ಅಶ್ವಮಂದಿರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.